ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ನೀವೇನಾದರೂ ಮುರುಡೇಶ್ವರಗೆ ಪ್ಲಾನ್ ಮಾಡ್ತಾ ಇದ್ರೆ ಯಾವ ಥರ ಅಲ್ಲಿಗೆ ನೀವು ಯಾವ ಥರ ಪ್ಲಾನ್ ಮಾಡ್ಕೋಬೇಕು, ಮುರುಡೇಶ್ವರಗೆ ಯಾವ ಬೆಸ್ಟ್ ಪ್ಲೇಸ್ಗಳನ್ನ ಅಲ್ಲಿ ನೀವು ನೋಡ್ಬೋದು, ಎಷ್ಟು ದಿನ ಬೇಕಾಗುತ್ತೆ ಮತ್ತು ಹೇಗೆ ರೀಚ್ ಆಗೋದು ಅಲ್ಲಿಗೆ ಅನ್ನೋ ಎಲ್ಲ ಇನ್ಫಾರ್ಮೇಷನು, ಲೇಟೆಸ್ಟ್ ಇನ್ಫಾರ್ಮೇಷನು, ಯಾವ ಆಕ್ಟಿವಿಟೀಸ್ಗಳೆಲ್ಲ ಅಲ್ಲಿ ನಡೀತವೆ, ಎಷ್ಟು ಪ್ರೈಸ್ ಇರುತ್ತೆ ಅನ್ನೋ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಈ ಲೇಟೆಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ವೀಕ್ಷಕರೇ, ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ವೀಕ್ಷಕರೇ, ಈಗ ಮೊದಲೇ ಹೇಳ್ದಂಗೆ ಮುರುಡೇಶ್ವರ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ವೀಕ್ಷಕರೇ, ನೀವೇನಾದರೂ 2 days ಪ್ಲಾನ್ ಮಾಡ್ತಿದ್ದೀರಾ ಅಂದರೆ ಮುರುಡೇಶ್ವರಕ್ಕೆ ನೀವು ಹೋಗ್ಬೋದು. ವೀಕ್ಷಕರೇ, ಮುರುಡೇಶ್ವರದಲ್ಲಿ ತುಂಬಾ ಬೆಸ್ಟ್ ಪ್ಲೇಸಸ್ಗಳು ಅಥವಾ ಅಡ್ವೆಂಚರಸ್ ಆಕ್ಟಿವಿಟೀಸ್ಗಳು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗಳಲ್ಲಿ ನೀವು ಕ್ಲೀನಾಗಿ ಆಡ್ಕೊಂಡು 2 days ಎಂಜಾಯ್ ಮಾಡಿಕೊಂಡು ನೀವು ಬರ್ಬೋದು. ವೀಕ್ಷಕರೇ, ವಿತ್ ದ ಕಿಡ್ಸು, ವಿತ್ ದ ಫ್ಯಾಮಿಲಿ, ವಿತ್ ದ ಫ್ರೆಂಡ್ಸು ಹೋದರೆ ನೀವು ಪ್ರತಿಯೊಬ್ಬರು ಕ್ಲೀನಾಗಿ ಎಂಜಾಯ್ ಮಾಡಿಕೊಂಡು ಬರ್ಬೋದು. ನಿಮಗೆ ಅಲ್ಲಿ ಬಜೆಟ್ ಟ್ರಿಪ್ ಅಂದರೆ ನಿಮಗೆ ಯಾವ್ದು ಸೇವ್ ಆಗುತ್ತೆ ಅನ್ನೋದು ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ಪ್ರತಿಯೊಂದು ಡೀಟೇಲ್ಸು ಪಿನ್ ಟು ಪಿನ್ ನೋಡ್ತಾ ಹೋಗೋಣ. ಯಾರು ಸ್ಕಿಪ್ ಮಾಡದೆ ನೋಡಿ. ಎಲ್ಲ ನಿಮಗೆ ಇಂಟ್ರೆಸ್ಟಿಂಗ್ ಯಾವ ಪ್ಲೇಸ್ಗಳು ನೀವು ನೋಡಿಲ್ಲ ಅವನು ಕೂಡ ನೋಡ್ಬೋದು. ವೀಕ್ಷಕರೇ, ಮೊದಲು ನೀವು ಮುರುಡೇಶ್ವರಿಗೆ ರೀಚ್ ಆಗಬೇಕಾಗಿರೋದು ಬಸ್ಸು ಅಥವಾ ವಯಾ ಟ್ರೈನು. ಏರೋಪ್ಲೇನಲ್ಲಿ ಹೋದರೆ ನೀವು ಮಂಗಳೂರಲ್ಲಿ ಇಳ್ಕೊಂಡು ಅಲ್ಲಿಂದ ಹೋಗಬೇಕಾಗುತ್ತೆ, ಅದು ನಿಮಗೆ ಕಷ್ಟ. ಹಾಗಾಗಿ ಟ್ರೈನಲ್ಲಿ ಹೋದರೆ ಬೆಂಗಳೂರಿಂದನೂ ಅಷ್ಟು ಟ್ರೈನ್ ಇರ್ತವೆ, ಮುಂಬೈಯಿಂದ ಟ್ರೈನ್ ಇರ್ತವೆ, ಗೋವಿಂದ ತುಂಬ ಟ್ರೈನ್ಗಳಿರ್ತವೆ, ನೀವು ಎಲ್ಲ ಕಡೆಯಿಂದನೂ ಬರ್ಬೋದು. ಇಲ್ಲಾಂದರೆ ಬಸ್ಸಲ್ಲಿ ಕೂಡ ಹೋಗ್ಬೋದು ಅಥವಾ ನಿಮ್ಮ ಓನ್ ವೆಹಿಕಲ್. ರೋಡ್ಗಳು ಅಷ್ಟು ಚೆನ್ನಾಗಿರೋದ್ರಿಂದ ನೀವು ಮೇನ್ ಹೈವೇಯಿಂದ ಒಂದು 20-22 ಕಿಲೋಮೀಟರ್ ಒಳಗಡೆ ಬಂದರೆ ಪುಣೆ ಹೈವೇಯಿಂದ ಅದು ಒಳಗಡೆ ಹೋಗ್ತಾ ಇದ್ರೆ, ಅಥವಾ ನೀವು ಕಾರವಾರ ಉತ್ತರ ಕನ್ನಡ ರೋಡು, ಗೋವಾಗೆ ಹೋಗೋ ರೋಡಲ್ಲಾದರೆ ಅಲ್ಲೂ ಕೂಡ ನಿಮಗೆ ಮುರುಡೇಶ್ವರಕ್ಕೆ ಹತ್ತಿರನೇ. ವೀಕ್ಷಕರೇ, ನೀವು ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಮ ಓನ್ ವೆಹಿಕಲ್ ಹೋದರೆ ನಿಮಗೇನು ತುಂಬಾ ಒಳ್ಳೆಯದು. ಅಲ್ಲಿ ತುಂಬ ಅಷ್ಟು ಕ್ಲೀನಾಗಿ ಜಾಗ, ಪಾರ್ಕಿಂಗ್ ಎಲ್ಲ ಸ್ಟೇ ಹಾಕೆಲ್ಲ ತುಂಬಾ ಗೆಸ್ಟ್ ಹೌಸ್ಗಳು, ಹೋಮ್ ಬೀಚ್ಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ಬೇಕಾದ್ರೂ ಸ್ಟೇ ಆಗ್ಬೋದು, ನಾಟ್ ಎನ್ ಇಶ್ಯೂ. ವೀಕ್ಷಕರೇ, ಈಗ ಹೇಗೆ ಯಾವ ಪ್ಲೇಸ್ಗಳು ಬೆಸ್ಟ್ ನೋಡೋದು? ವೀಕ್ಷಕರೇ, ಒಂದು ಮುರುಡೇಶ್ವರದ ಇತಿಹಾಸ ಅಂದರೆ ಅದು ಮುರುಡೇಶ್ವರ ಟೆಂಪಲ್. ವೀಕ್ಷಕರೇ, ಅಂದರೆ ಮುರುಡೇಶ್ವರ ಟೆಂಪಲ್ ಅಂತ ಕರೀತಾರೆ. ಅದೊಂದು ಆತ್ಮಲಿಂಗದ ಪ್ಲೇಸ್ ಕೂಡ ಹೌದು. ಈಗ ನೀವು ಗೋಕರ್ಣ ಹೇಗೆ ಒಂದು ಆತ್ಮಲಿಂಗ ಅಂತ ಹೇಳ್ತೀರಾ, ಅದರದ ಇನ್ನೊಂದು ತುಂಡು ಮೂಲ ಆತ್ಮಲಿಂಗನೇ ಬಂದ್ಬಿಟ್ಟು ಮುರುಡೇಶ್ವರ. ವೀಕ್ಷಕರೇ, ಅದು ಒಂದು ಪ್ರಸಿದ್ಧ ಯಾತ್ರಾ ಸ್ಥಳ. ಅಲ್ಲಿ ನೀವು ಶಿವನ ದರ್ಶನ ಮಾಡಿಕೊಂಡು ಫಸ್ಟ್ ಹೋದ ತಕ್ಷಣ ಮಾರ್ನಿಂಗ್ ಹೋದರೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಔಟ್ಸೈಡ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ನೀವು ಸ್ವಾಮಿ ಮುರುಡೇಶ್ವರನ ದರ್ಶನ ಪಡ್ಕೊಂಡು ಅದಾದಮೇಲೆ ಅಲ್ಲೇ ಸ್ಟ್ಯಾಚು 123 feet ಸ್ಟ್ಯಾಚು, ನಮ್ಮ ವರ್ಲ್ಡಲ್ಲೇ ಸೆಕೆಂಡ್ ಹೈಯೆಸ್ಟ್ ಬಿಗ್ಗೆಸ್ಟ್ ಸ್ಟ್ಯಾಚು, ಅದನ್ನು ಕೂಡ ನೀವು ನೋಡ್ಬೋದು ಅಲ್ಲೇ. ಅದು ಹಿಂದ್ಗಡೆ ನಿಮಗೆ ಅದರ ಥೀಮ್ ಪಾರ್ಕ್ ಎಲ್ಲ ಇದೆ, ಅದನ್ನು ಕೂಡ ರೋಮ್ ಅರೌಂಡ್ ಮಾಡ್ಬೋದು ಅಲ್ಲೇನೆ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ನಿಮಗೆ ಫೋರ್ಟ್ ಕೂಡ ಸಿಗುತ್ತೆ, ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡಿದಂಥ ಫೋರ್ಟು, ಅದನ್ನು ಕೂಡ ಲಿಟ್ಲ್ ಬಿಟ್ ಮಾಡಿಫಿಕೇಶನ್ ಮಾಡಿದ್ದಾರೆ. ನೀವು ಅಲ್ಲೇನೆ ಅದ್ರ ಹಿಂದ್ಗಡೆನೆ ನೀವು ಎಲ್ಲ ಆ ಪೋರ್ಟ್ ಕೂಡ ನೋಡ್ಬೋದು. ಇನ್ನೊಂದು ಟೆಂಪಲ್ ಇದೆ ವೀಕ್ಷಕರೇ, ಕತಪಯ್ಯ ನಾರಾಯಣ ಸ್ವಾಮಿ ಟೆಂಪಲ್ ಅಂತ, ಅದನ್ನು ಕೂಡ ನೀವು ಅಲ್ಲೇನೆ ನೋಡ್ಬೋದು. ಅದಾದ್ಮೇಲೆ ನೀವು ಅದನ್ನೆಲ್ಲ ಕ್ಲೀನಾಗಿ ಅದು ಒಂದು 12 ಗಂಟೆ ಹೊತ್ತಿಗೆಲ್ಲ ಕ್ಲೀನಾಗಿ ಎಲ್ಲ ನೋಡಿಕೊಂಡ್ರೆ ಅನ್ನಪ್ರಸಾದ ಇಲ್ಲಿ 12-12:30 ಸ್ಟಾರ್ಟ್ ಆಗುತ್ತೆ. ವೀಕ್ಷಕರೇ, ಮುರುಡೇಶ್ವರ ಟೆಂಪಲ್ ಫ್ರೀ ಅನ್ನಪ್ರಸಾದ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ನೀವು ಅನ್ನಪ್ರಸಾದನ ಸೇವನೆ ಮಾಡಿಕೊಂಡು ಅದಾದಮೇಲೆ ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಹೋಗ್ಬೋದು. ಅಂದರೆ ಅಲ್ಲೇ ನಿಮಗೆ ಪಕ್ಕದಲ್ಲೇ ನಿಮಗೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಂದರೆ ಬೀಚಸ್ಗಳಂದರೆ ನಿಮಗೆ ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತನಕ ತುಂಬಾ ಇರುತ್ತೆ. ಮೇಲಿ ಸ್ವಲ್ಪ ಮಳೆ ಅದು ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಮೇ ತನಕ ನಿಮಗೆ ಸ್ಪೋರ್ಟ್ಸ್ ಆಕ್ಟಿವಿಟಿ ತುಂಬಾ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ರೀಚ್ ಆದರೆ ನೀವು ಅಲ್ಲಿ ಸ್ವಲ್ಪ ಸ್ಪೋರ್ಟ್ಸ್ ಆಕ್ಟಿವಿಟಿ ಸ್ವಲ್ಪ ಅಮೌಂಟು ಸ್ವಲ್ಪ ಲೆಸ್ ಇರುತ್ತೆ ನಿಮಗೆ. ಇಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿಗಳನ್ನ ನೀವು ಪ್ಲಾನ್ ಮಾಡ್ಕೊಳ್ಳೋದಾದರೆ ಆ ಥರ ನೀವು ಆ ಸ್ಪೋರ್ಟ್ಸ್ ಆಕ್ಟಿವಿಟಿಗಳನ್ನೆಲ್ಲ ಪ್ಲಾನ್ ಮಾಡ್ಕೊಳ್ಳಿ ಅಲ್ಲೇ. ಅದಾದಮೇಲೆ ನಿಮಗೆ ಅಲ್ಲೇ ಅದು ಪಾರ್ಕ್ ಅದಾದಮೇಲೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಮಧ್ಯಾಹ್ನ ಊಟ ಮಾಡ್ಕೊಂಡು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಆಡಿದ್ಮೇಲೆ ನೀವು ಒಂದು 3-4 ಗಂಟೆ ಹೊತ್ತಿಗೆ ವಾಪಸ್ಸು ಬರ್ಬೋದು. ವೀಕ್ಷಕರು, ವಾಪಸ್ ಬಂದ್ಬಿಟ್ಟು ನೀವು ಅಲ್ಲೇ ರೋಮ್ ಅರೌಂಡು ಮಾಡ್ಬೋದು. ಮತ್ತು ಈವ್ನಿಂಗು ಸನ್ರೈಸು ಸನ್ರೈಸ್ದೆಲ್ಲ ನೀವು ಸನ್ಸೆಟ್ನೆಲ್ಲ ನೀವು ನೋಡ್ಬೋದು ಈವ್ನಿಂಗು. ಅಥವಾ ಪಾರ್ಕ್, ಅದು ಬಟ್ಟದ ಹೆಸರೇ ಒಂದು ರೋಚಕ ಕತೆ. ಆ ರೋಚಕ ಕಥೆನೂ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಅದು ಬಂದ್ಬಿಟ್ಟು ಅಲ್ಲಿ ಆ ಕಂದುಕ ಬೆಟ್ಟದಲ್ಲಿ ಶಿವ ಆತ್ಮಲಿಂಗ ನೆಲೆಸಿದ್ದು ಹೇಗೆ, ಮತ್ತು ಅಲ್ಲಿ ರಾವಣನಿಗೂ ಮತ್ತು ಶಿವನಿಗೂ ಹೇಗೆ ಅದು ಅನುಭವ ಸಂಬಂಧ ಹೇಗೆ ಅಲ್ಲಿ ರೋಚಕ ಕಥೆ ಇದೆ, ಅದರದ್ದು ಬಗ್ಗೆನ ತಿಳಿಸ್ಕೊಡ್ತೀನಿ. ಇನ್ನೊಂದು ರಾಜಗೋಪುರ ವೀಕ್ಷಕರೇ,
ಆ ಎದುರುಗಡೆ ನೀವು ರಾಜಗೋಪುರ ಇದೆಯಲ್ಲ, ಆ ಮಂಟಪ, ಆ ರಾಜಗೋಪುರನ ನೀವೆಲ್ಲೂ ನೋಡೋಕೆ ಸಾಧ್ಯ ಇಲ್ಲ ವೀಕ್ಷಕರೇ. ಯಾವ ಟೆಂಪಲಿಗೆ ಹೋದ್ರೂ ಆ ಥರ ರಾಜಗೋಪುರ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಒಂದು 249 ಮಹಡಿ ಉಳ್ಳ ರಾಜಗೋಪುರ ಅದು. ಅದಕ್ಕೆ ನೀವು ಲಿಫ್ಟೇ ಕೊಟ್ಟಿದ್ದಾರೆ ಆ ರಾಜಗೋಪುರಕ್ಕೆ ಹೋಗೋಕ್ಕೆ. ಅದ್ರ ಮೇಲೆ ನೀವು ಹತ್ತಿ ಹೋಗಿ ನೋಡಿದರೆ ಅದೊಂದು ಸಮುದ್ರ ಇದೆಯಲ್ಲ, ಒಂದು ಫುಲ್ಲು ಮುರುಡೇಶ್ವರನೇ ಒಂದು ರೌಂಡ್ ಹೊಡ್ಕೊಂಡ್ಬರುತ್ತೆ. ಅದ್ರ ಮೇಲೆ ಶಿವನ ನೀವು ಹತ್ರದಲ್ಲೇ ಕೈ ಹಿಡ್ಕೊಳ್ಳೋ ಒಂಥರ ಫೀಲ್ ಆಗುತ್ತೆ. ಅಷ್ಟು ಇದೆ. ಅದೊಂದು ಕೂಡ ಅನುಭವನ ತಗೊಳ್ಳಿ. ಅದ್ರ ಮೇಲೆ ಹೋಗಿ ಆ ಶಿವನ ಸ್ಟ್ಯಾಚ್ಯೂ ಎಲ್ಲ ನೋಡಿ ಒಂದು ಅನುಭವಿಸ್ಕೊಳ್ಳಿ. ಅದು ಸಖತ್ತಾಗಿದೆ. ಅದೊಂಥರ ಥ್ರಿಲ್ಲು. ಹೋಲ್ ನೀವು ಮುರುಡೇಶ್ವರಗೋ ಅದೆಲ್ಲ ಅಲ್ಲಿ ವಾಚ್ ಮಾಡೋಂಗಾಗುತ್ತೆ ಆ 249 ಮಾಡಿ ಹೋದಾಗ ವೀಕ್ಷಕರೇ. ಇದು ನೆಕ್ಸ್ಟ್ ಡೇ ಬಂದ್ಬಿಟ್ಟು ವೀಕ್ಷಕರೇ, ತುಂಬ ಜನ ಎಲ್ಲ ಹೋಗೋದು ನೇತ್ರಾಣಿ ಸ್ಕೂಬಾ ಡೈವಿಂಗ್ ಅಥವಾ ನೇತ್ರಾಣಿ ಅಡ್ವೆಂಚರ್ ಆಕ್ಟಿವಿಟೀಸ್ಗೆ ಪ್ಲಾನ್ ಮಾಡ್ಕೊಳ್ಳೋದಾದ್ರೆ ವೀಕ್ಷಕರೇ ನಾಗಲೇ ಹೇಳ್ದಂಗೆ ಆ ನೇತ್ರಾಣಿಗೆ ಹೋಗೋದಾದ್ರೆ ನೀವೆಲ್ಲ ಅಲ್ಲೇ ನೈಟ್ ಸ್ಟೇ ಆಗಿ ಬೆಳಗ್ಗೆ 8 ಗಂಟೆಗೆ ಹೋದರೆ ನಿಮಗೆ ತುಂಬಾ ಬೆನಿಫಿಟ್ಟು. ಒಂದು 3 ಗಂಟೆ ಹೊತ್ತಿಗೆ ವಾಪಸ್ಸು ಬಂದಿರ್ತೀರ ವೀಕ್ಷಕರೇ. ಇಲ್ಲಾಂದರೆ ಲೇಟ್ ಆದರೆ ನಿಮಗೆ ನೈಟ್ ಎಲ್ಲ ತಗೊಳುತ್ತೆ, ಪ್ಲ್ಯಾನ್ ಮಾಡ್ಕೊಳಕ್ಕಾಗಲ್ಲ. ಸೆಕೆಂಡ್ ಡೇನೇ ಸ್ಕೂಬಾ ಡೈವಿಂಗ್ ಹೋಗಿ ಅಥವಾ ಡೈರೆಕ್ಟ್ ಹೋದ ತಕ್ಷಣ ಸ್ಕೂಬಾ ಡೈವಿಂಗ್ ಹೋಗ್ತೀರಾ ಅಂದರೆ ಹೋಗ್ಬಿಡಿ. 8 ಗಂಟೆಗೆ ನೀವು ಹೋದರೆ 1.5 ಅವರ್ ಜರ್ನಿ, ಅಂದರೆ 1.5 to 2 ಅವರ್ಸ್ ನಿಮಗೆ ಇಲ್ಲಿಂದ ವಾಟ್ರಿಂದ ಆ ನೇತ್ರಾಣಿ ಇದಕ್ಕೆ ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾರೆ ವೀಕ್ಷಕರೇ. ಅಲ್ಲಿ ಕರ್ಕೊಂಡೋಗಿದ್ದೆಲ್ಲ ಪ್ಯಾಕೇಜ್ ಇದ್ರಲ್ಲಿ ತಗೊಂಡಿರುತ್ತೆ. ನೀವು ಎಲ್ಲ ಪ್ಯಾಕೇಜನ್ನು 3K ಮೇಲೇ ನೋಡ್ಬೋದು. ಏಕೆಂದರೆ ನಿಮಗೆ ಬೆಸ್ಟ್ ಟೈಮಿಂಗ್ ಪ್ರಕಾರ ನೀವು 15 ಮಿನಿಟ್ಸ್ ಹೋಗ್ತೀರಾ, 30 ಮಿನಿಟ್ಸ್ ಹೋಗ್ತೀರಾ, 1 ಅವರ್ ಹೋಗ್ತೀರಾ, ಹಾಗಾದರೆ 5K ತನಕನೂ ಇರುತ್ತೆ ವೀಕ್ಷಕರೇ. ಹಾಗಾಗಿ ಈಗ ನಾನು 15 ಮಿನಿಟ್ಸ್ 30 ಮಿನಿಟ್ಸ್ ಎಲ್ಲ ಹೋಗ್ತೀರಾ ಅಂದರೆ 3K ಒಳಗೇನೆ ಸಿಗುತ್ತೆ. ಪ್ಲಸ್ ನಿಮಗೆ ಇಲ್ಲಿಂದ ಹೋಗಿ ಟ್ರೈನ್ ಮಾಡ್ತಾರೆ ನಿಮಗೆ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆಯ. ಅದಾದಮೇಲೆ ಇಲ್ಲಿಂದ ಕರ್ಕೊಂಡೋಗಿ ಅಲ್ಲೆಲ್ಲ ಇದು ಮಾಡಿ ಎಕ್ಸ್ಪ್ಲೈನ್ ಮಾಡಿ ಕರ್ಕೊಂಡೋಗಿ ಬಿಡ್ತಾರೆ. ಮತ್ತು ಒಂದು ವೆಲ್ ಇನ್ಸ್ಟ್ರಕ್ಟೆಡ್ ಪೀಪಲ್ ನಿಮ್ಮ ಜೊತೆ ಇದ್ದೇ ಇರ್ತಾರೆ, ಏನು ಹೆದರಿಕೆ ಅವಶ್ಯಕತೆ ಇರಲ್ಲ. ಅಲ್ಲಿಗೆ ಹೋಗಿ ಬಂದ ಮೇಲೆ ಮತ್ತೆ ಅವರು ನಿಮಗೆ ವಾಪಸ್ ತೊಗೊಬಂದು ಬೀಚಿಗೆ ಬಿಡ್ತಾರೆ ವೀಕ್ಷಕರೇ. ಹಾಗಾಗಿ ಅದರದ್ದು ಫುಲ್ ಪ್ಯಾಕೇಜ್ ಕಾಸ್ಟ್ ಇರುತ್ತೆ. ನಿಮಗೇನು ಸಪ್ರೇಟ್ ಪೇ ಮಾಡೋದಿರಲ್ಲ. ನೀವು ಅಲ್ಲಿ ಟೈಮ್ ಚೂಸ್ ಮಾಡ್ಬೋದು, ಎಷ್ಟು ಗಂಟೆ, 15 ಮಿನಿಟ್ಸಾ, 30 ಮಿನಿಟ್ಸಾ ಅಥವಾ 1 ಅವರ್ ಹೇಗೆ ಅಥವಾ 1.5 ಅವರ್ ಹೇಗೆ ಅಂತ ಟೈಮ್ ಚೂಸ್ ಮಾಡಿಕೊಂಡು ಪ್ಯಾಕೇಜ್ನ ಬುಕ್ ಮಾಡಿಕೊಂಡು ಹೋದರೆ ನಿಮಗೇನೆ ಬೆಸ್ಟ್ ವೀಕ್ಷಕರೇ. ಅಂದರೆ ಅಲ್ಲೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಡಿದೆ. ಬಿಲೋ 3 ಇಯರ್ಸ್ ಕಿಡ್ಸ್ನೆಲ್ಲ ಅಲೋಡ್ ಇಲ್ಲ ಅಲ್ಲಿ ಹೋಗೋಕ್ಕೆ. ಎಬೋ 3 ಇಯರ್ ಕಿಡ್ಸ್ಗಳನ್ನೆಲ್ಲ ಕರ್ಕೊಂಡು ಹೋಗ್ಬೋದು. ಬಟ್ ಸ್ಕೂಬಾ ಡ್ರೈವಿಂಗಿಗೆ ಅಲೋಡು ಓನ್ಲಿ 10 ಇಯರ್ಸ್ ಆದಮೇಲೆ ಕಿಡ್ಸಿಗೆ ಮಾತ್ರ ಅಲೋಡು. ಅದಕ್ಕಿಂತ ಬಿಲೋ ಏಜರಿಗೆ ಯಾರಿಗೂ ಅಲೋಡ್ ಇರಲ್ಲ ವೀಕ್ಷಕರೇ. ಹಾಗಾಗಿ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ತುಂಬ ನಿಮಗೆ ನೀರಿಂದ ಫೋಬಿಯಾ ಗಿಬಿಯಾ ಎಲ್ಲ ಇದ್ದರೆ ನೀವೇನಾದ್ರು ಹೋಗೋಕ್ಕೆ ಹೋಗಬೇಡಿ. ಒಂದು ಹೆದರ್ಕೊಳ್ಳೋದೇ ಇಲ್ಲ. ಅಲ್ಲಿ ಒಬ್ಬ ವೆಲ್ ಇನ್ಸ್ಟ್ರಕ್ಟೆಡ್ ಪೀಪಲ್ ನಿಮ್ಮ ಜೊತೆ ಇರೋದ್ರಿಂದ ಕರೆಕ್ಟಾಗಿ ನೀವು ಬ್ರೀತ್ ಔಟ್ ಎಲ್ಲ ಕರೆಕ್ಟಾಗಿ ಮಾಡಿದರೆ ನಿಮಗೆ ಹೋಗಿ ಸ್ಕೂಬಾ ಡೈವಿಂಗ್ ಮಾಡಿಕೊಂಡು ನೀವು ಕರೆಕ್ಟಾಗಿ ವಿಡಿಯೋ ಎಲ್ಲ ಮಾಡ್ಕೊಂಡು ಒಳಗಡೆ ಅದರದ್ದು ಎಕ್ಸ್ಪೀರಿಯನ್ಸ್ ಅಂದರೆ ಕಲರ್ ಫಿಶಸ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಬರ್ಬೋದು ವೀಕ್ಷಕರೇ. ಅದು ನಿಮಗೆ 2 ಡೇಸಲ್ಲಿ ಫುಲ್ ಪ್ಯಾಕೇಜಲ್ಲಿ ಪ್ಲಾನ್ ಆಗಿ ನಿಮಗೆ 3 o'clock ಬಂದುಬಿಟ್ಟು ಎಕ್ಸಾಕ್ಟಾಗಿ ಮುರುಡೇಶ್ವರಗೆ ಬಿಟ್ಟು ಹೋಗೋದ್ರೆ ಸೆಂಟ್ರಿಗೆ ಬೀಚಿಗೆ ತಗೊಬಂದು ಬಿಡ್ತಾರೆ ವೀಕ್ಷಕರೇ. ಅಲ್ಲಿಂದ ನಿಮಗೆ 2 ಡೇಸ್ ಮುಗಿದ್ಮೇಲೆ ನೀವು ಅಲ್ಲಿಂದ 3-4 o'clock ರೆಸ್ಟ್ ತಗೊಂಡು ಒಂದು 4 to 5 ಮತ್ತೆ ವಾಪಸ್ ಹೊರಡ್ಬೋದು ನಿಮ್ಮ ಪ್ಲೇಸಸ್ಗಳಿಗೆ. ಆಲ್ಮೋಸ್ಟ್ ಎಲ್ಲ ನಿಮ್ಮ ಮಾರ್ನಿಂಗು ಅಥವಾ ನೈಟ್ ಹೊತ್ತಿಗೆ ನಿಮ್ಮ ಪ್ಲೇಸಸ್ಸಲ್ಲಿ ಇರ್ತೀರ ವೀಕ್ಷಕರೇ. ಹಾಗಾಗಿ ಈ ಪ್ಲೇಸಸ್ನ ಯಾರೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಮಿಸ್ ಮಾಡೇಬೇಡಿ. ಯಾರೇ ಟ್ರಾವೆಲ್ ಲವರ್ಸ್ ಇದ್ದಾರೋ ಪ್ರತಿಯೊಬ್ಬರು ನೀವು ಇಂಥ ಪ್ಲೇಸ್ಗಳನ್ನ ಮಿಸ್ ಮಾಡಲೇಬಾರ್ದು. ಏನಕ್ಕೆಂದರೆ ಈ ಬೀಚಸ್ಗಳು, ಈ ದ್ವೀಪಗಳು, ನೇತ್ರಾಣಿ ದ್ವೀಪ, ಈ ಮುರುಡೇಶ್ವರ ಟೆಂಪಲ್, ಇದಂತೂ ಒಂಥರ ರೋಮಾಂಚಕ ವೀಕ್ಷಕರೇ. ಯಾರು ಮಿಸ್ ಮಾಡಲೇಬೇಡಿ. ಪ್ರತಿಯೊಬ್ಬರು ನಿಮ್ಮ ಬಜೆಟ್ ಟ್ರಿಪ್ಗಳನ್ನ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಒಂಥರ ಆಕರ್ಷಣೆ ಎಲ್ಲ ಅನುಭವಿಸ್ಕೊಂಡು ಮತ್ತೆ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಎಂಜಾಯ್ ಮಾಡಿಕೊಂಡು ಮತ್ತೆ ಮುರುಡೇಶ್ವರನ ಆಶೀರ್ವಾದ ತೊಗೊಂಡು ಎಲ್ಲ ವಾಪಸ್ ಬನ್ನಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಇದ್ದರೂ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.